ಆರ್ಎಸ್ಎಸ್ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆರ್ಎಸ್ಎಸ್ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಸಂಘಟನೆ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಸ್ವಯಂ ಸೇವಕ ಸಂಘಟನೆ ಅದು. ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಆರ್ಎಸ್ಎಸ್ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಸಂಘದ ರಿಜಿಸ್ಟರ್ ನೋಂದಣಿ ಬಗ್ಗೆ ಕೇಂದ್ರ ಕೇಳಬೇಕು, ಇಲ್ಲಿ ರಾಜ್ಯ ಸರ್ಕಾರ ಯಾಕೆ ಕೇಳ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇದು ಮೊದಲು ಪ್ರಿಯಾಂಕ್ ಖರ್ಗೆಗೆ ಗೊತ್ತಿರಬೇಕು. ನೀವು ಕೇವಲ 7 ಕೋಟಿ ಜನರಿಗೆ ಗೃಹ ಮಂತ್ರಿ ಅಷ್ಟೇ, ಆದರೆ ಆರ್ಎಸ್ಎಸ್ 141 ಕೋಟಿ ಜನರಿಗಾಗಿ ಕೆಲಸ ಮಾಡ್ತಿದೆ. ಪ್ರಿಯಾಂಕ್ ಖರ್ಗೆ ಹಿಂದೆ ಹಿಂದೂ ವಿರೋಧಿ ಶಕ್ತಿ ಇದೆ, ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರ ಶಕ್ತಿಯೂ ಇದೆ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಕಾರಣ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಸಂಘದ ಸಂಸ್ಥಾಪಕರಾಗಿರುವಂತಹ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನ ಬರೆದಿರ್ತಾರೆ. ಆರ್ಎಸ್ಎಸ್ ನೋಂದಣಿ ಮಾಡಿಸ್ಕೊಳ್ಬೇಕು, ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಸ್ಕೋಬೇಕು, ಇದರ ಡೀಟೇಲ್ಸ್ ಕೊಡಿ ಅಂತ ಹೇಳಿ ಪತ್ರ ಬರೆದಿದ್ರು. ಇದೇ ವಿಚಾರವಾಗಿ ಈಗ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಆರ್ಎಸ್ಎಸ್ಸಿನಗೆ ಸರ್ವೋಚ್ಚ ನಾಯಕರಾದಂಥ ಮಾನನೀಯ ಮೋಹನ್ ಜಿ ಭಾಗವತ್ ಅವರಿಗೆ ನಮ್ಮ ಕರ್ನಾಟಕದ ಗೃಹ ಮಂತ್ರಿಯವರು ಒಂದು ಪತ್ರ ಬರೆದಿದ್ದಾರೆ. ಸೊ ಈಗಾಗಲೇ ಕಳೆದ ಒಂದು 4-5 ದಿನದಿಂದ ಭಾಳ ದೊಡ್ಡ ಚರ್ಚೆ, ವಾದ ವಿವಾದ, ಸರಿ ತಪ್ಪು ಅನ್ನುವಂಥದ್ದು ನಡೀತಾ ಇದೆ. ನಾನು ಅವರಿಗೆ ಇವತ್ತೊಂದು ಪತ್ರ ಬರಿತಾ ಇದ್ದೀನಿ, ನಿಮ್ಮ ಎದುರುಗಡೆ ಅದನ್ನು ಬಹಿರಂಗಪಡಿಸ್ತಾ ಇದ್ದೀನಿ. ಸೊ ಅವರಿಗೆ ಪತ್ರ ಕಳಿಸ್ತಾ ಇದ್ದೀನಿ. ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ನಂದು ಒಂದು ಕರ್ತವ್ಯ ಇದೆ. ಅವರ ಏನು ಒಂದು ಅನಿಸಿಕೆ ಇದೆ ಅದಕ್ಕೆ ಉತ್ತರ ಕೊಡುವಂಥದ್ದು ನನ್ನ ಕರ್ತವ್ಯದ ಹಿನ್ನೆಲೆಯಲ್ಲಿ ನಾನು ಈ ಪತ್ರವನ್ನು ಬಹಿರಂಗಗೊಳಿಸಿ ಇವತ್ತನೇ ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಆರ್ಎಸ್ಎಸ್ಸಿನಗೆ ಸರ್ವೋಚ್ಚ ನಾಯಕರಾದಂಥ ಮಾನನೀಯ ಮೋಹನ್ ಜಿ ಭಾಗವತ್ ಅವರಿಗೆ ನಮ್ಮ ಕರ್ನಾಟಕದ ಗೃಹ ಮಂತ್ರಿಯವರು ಒಂದು ಪತ್ರ ಬರೆದಿದ್ದಾರೆ. ಸೊ ಈಗಾಗಲೇ ಕಳೆದ ಒಂದು 4-5 ದಿನದಿಂದ ಭಾಳ ದೊಡ್ಡ ಚರ್ಚೆ, ವಾದ ವಿವಾದ, ಸರಿ ತಪ್ಪು ಅನ್ನುವಂಥದ್ದು ನಡೀತಾ ಇದೆ. ನಾನು ಅವರಿಗೆ ಇವತ್ತೊಂದು ಪತ್ರ ಬರಿತಾ ಇದ್ದೀನಿ, ನಿಮ್ಮ ಎದುರುಗಡೆ ಅದನ್ನು ಬಹಿರಂಗಪಡಿಸ್ತಾ ಇದ್ದೀನಿ.